ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿನ್ನೆ ಮಧ್ಯರಾತ್ರಿಯವರೆಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ನಿರಂತರ ಸಂಘರ್ಷ ಆಯಿತು. ಅದು ನಿಮಗೆ ಗೊತ್ತಿದೆ. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ರಾತ್ರಿ ಇಡೀ ಟೆಲಿವಿಷನ್ ಚಾನೆಲ್ಗಳ ಮುಂದೆ ಕೂಡ ಕೂತಿರ್ತೀರಿ. ಈ ಸಂದರ್ಭದಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ದು ಹಾಗೂ ಇನ್ನಿತರ ಮಾಹಿತಿಗಳು ನಮಗೆ ಬರ್ತಾ ಇದ್ವು. ಒಂದಷ್ಟು ವಿಡಿಯೋಗಳು ಬಂದವು ಮತ್ತು ಪಾಕಿಸ್ತಾನದಲ್ಲಿನ ಕೆಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರುಗಳು ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಆದರೆ ಈ ಬಗ್ಗೆ ಭಾರತ ಸರ್ಕಾರ ಅಧಿಕೃತವಾಗಿ ಯಾವ ಮಾಹಿತಿಯನ್ನು ಬೆಳಗ್ಗೆ ಕೊಟ್ಟಿರಲಿಲ್ಲ. ಬೆಳಗ್ಗೆ 9 ರಿಂದ 10 ಗಂಟೆಗೆ ಯಥಾ ಪ್ರಕಾರ ಸೇನಾಧಿಕಾರಿಗಳ ಒಂದು ಪ್ರೆಸ್ ಬ್ರೀಫಿಂಗ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಮತ್ತು 10 ಗಂಟೆಗೆ ಅದು ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಇತ್ತು. ಆದರೆ ಬೆಳಗಿನ ಬೆಳವಣಿಗೆಗಳು ಬೇರೆ ರೀತಿ ಇದ್ವು. ಒಂದು ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 3 ಪಡೆಗಳ ಸೇನಾಧಿಕಾರಿಗಳು ಹಾಗೂ ಸಿಡಿಎಸ್ ಜೊತೆ ಒಂದು ಮೀಟಿಂಗ್ ಅನ್ನ ಶುರು ಮಾಡಿದ್ರು. ಹಾಗೆ ಭಾರತದ ಹಣಕಾಸು ಸಚಿವರು ಕೂಡ ಮತ್ತೊಂದು ಮೀಟಿಂಗ್ ಅನ್ನ ಆರಂಭ ಮಾಡಿದ್ರು. ಇವತ್ತು ವಿಶೇಷವಾಗಿ IMF ನ ಬೋರ್ಡ್ ಮೀಟಿಂಗ್ ಕೂಡ ಇದೆ. IMF ನ ಮುಂದೆ ಪಾಕಿಸ್ತಾನದ $1.3 ಬಿಲಿಯನ್ ಸಾಲದ ಅರ್ಜಿಯೊಂದು ಇತ್ಯರ್ಥಕ್ಕಾಗಿ ಕಾಯ್ತಾ ಇದೆ. ಯಾವುದೇ ಕಾರಣಕ್ಕೂ ಭಾರತ IMF ಸಾಲ ಪಾಕಿಸ್ತಾನಕ್ಕೆ ಸಿಗಬಾರದು ಅಂತ ಭಾವಿಸ್ತಾ ಇದೆ ಮತ್ತು ಪಾಕಿಸ್ತಾನದ ಎಲ್ಲ ಕುತಂತ್ರಗಳು ಮತ್ತು ಭಾರತದ ವಿರುದ್ಧ ಅವರು ಮಾಡ್ತಾ ಇರೋ ದಾಳಿಯ ಬಗ್ಗೆ IMFಗೆ ಮನವರಿಕೆ ಮಾಡಿಕೊಡಬೇಕಿದೆ. ನೀವು ಸಾಲ ಕೊಟ್ರೆ ಆ ಹಣವನ್ನು ಕೂಡ ಪಾಕಿಸ್ತಾನ ಭಾರತದ ವಿರುದ್ಧದ ದಾಳಿಗೆ ಬಳಕೆ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ IMFಗೆ ಅರ್ಥ ಮಾಡಿಸಬೇಕು. ಅದಕ್ಕೆ ಬೇಕಾದ ಮಾತುಕತೆಗಳು ಮತ್ತು ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಿತ್ತು. ಹೀಗಾಗಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಹಾಗೂ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಮಾಡಬೇಕಿದ್ದ ಪ್ರೆಸ್ ಬ್ರೀಫಿಂಗ್ ಅನ್ನ ಸಾಯಂಕಾಲ 5 ಗಂಟೆಗೆ ಮುಂದೂಡಲಾಯಿತು. ಇನ್ನು ನಿನ್ನೆ ರಾತ್ರಿ ನಡೆದ ಘಟನೆಗಳ ಬಗ್ಗೆ ಅಧಿಕೃತವಾಗಿ ಈ ಸೇನಾಧಿಕಾರಿಗಳು ಯಾವೆಲ್ಲ ಮಾಹಿತಿಯನ್ನ ಹಂಚಿಕೊಳ್ಳಬಹುದು ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಆದರೆ ಭಾರತ ಈ ವಿಷಯದಲ್ಲಿ ಕೂಡ ಅತ್ಯಂತ ಬುದ್ಧಿವಂತಿಕೆಯಿಂದ ಅತ್ಯಂತ ಸಂಯಮದಿಂದ ಮಾಹಿತಿಯನ್ನ ಹಂಚಿಕೊಳ್ಳುವ ಕೆಲಸವನ್ನ ಮಾಡಿದೆ. ಇನ್ನು ಸ್ನೇಹಿತರೆ, ಭಾರತ ನಿನ್ನೆ ರಾತ್ರಿಯ ದಾಳಿ ಬಗ್ಗೆ ಒಂದು ಸ್ವಲ್ಪ ಅಧಿಕೃತ ಮಾಹಿತಿಯನ್ನು ಕೂಡ ಹೊರಹಾಕಿದೆ. ಯಥಾ ಪ್ರಕಾರ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೂ ಕರ್ನಲ್ ಸೋಫಿಯಾ ಖುರೇಶಿ ನಿನ್ನೆ ರಾತ್ರಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಬೆಳಕಿನ ಹಬ್ಬದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಕೂಡ ಭಾರತ ತುಂಬಾ ಬುದ್ಧಿವಂತಿಕೆಯಿಂದ ತುಂಬಾ ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಮಾಡಿದ ಯಾವ ದಾಳಿಗಳ ಬಗ್ಗೆಯೂ ಅವರು ಹೆಚ್ಚು ಮಾತಾಡೋದಕ್ಕೆ ಹೋಗಿಲ್ಲ. ಯುದ್ಧ ವಿಮಾನಗಳನ್ನ ಹೊಡೆದಿದ್ದನ್ನ ಹೇಳಿಕೊಂಡಿಲ್ಲ. F-16 ನ ಕಾರಣಕ್ಕೆ ಅಮೆರಿಕಕ್ಕೂ ಬೇಸರವಾಗದ ಹಾಗೆ, JF-17 ನ ಕಾರಣಕ್ಕೆ ಚೈನಾ ಕೂಡ ಮುಜುಗರಕ್ಕೆ ಒಳಗಾಗದ ಹಾಗೆ ಅತ್ಯಂತ ಬುದ್ಧಿವಂತಿಕೆಯಿಂದ ಪಾಕಿಸ್ತಾನ ಭಾರತದ ಮೇಲೆ ಮಾಡಿದ ದಾಳಿಗಳ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಪಾಕಿಸ್ತಾನ ಭಾರತದ ಮೇಲೆ ಸುಮಾರು 300 ರಿಂದ 400 ಡ್ರೋನುಗಳಿಂದ ದಾಳಿ ಮಾಡಿತು. ಆ ಪೈಕಿ ಬಹುತೇಕ ಡ್ರೋನುಗಳು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಸೇನಾ ನೆಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಬಂದಿದ್ವು. ಇನ್ನೊಂದಷ್ಟು ಡ್ರೋನುಗಳು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ವಾರ್ ಹೆಡ್ಗಳ ಸಮೇತ ಬಂದಿದ್ವು. ಅದರಲ್ಲಿ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಟರ್ಕಿಯ ಡ್ರೋನುಗಳಿದ್ವು ಅಂತ ಗೊತ್ತಾಗಿದೆ. ಭಟಿಂಡಾ ಏರ್ಬೇಸ್ ಮೇಲೆ ದಾಳಿ ಮಾಡೋದಕ್ಕೆ ಬಂದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅನ್ನ ನಾವು ನ್ಯೂಟ್ರಲೈಸ್ ಮಾಡಿದ್ವಿ. ಹಾಗೆ 300 ರಿಂದ 400 ಡ್ರೋನುಗಳೇನು ಬಂದು ಅದರಲ್ಲಿ ಒಂದಷ್ಟನ್ನ ನಾವು ಹೊಡೆದು ಹಾಕಿದೀವಿ. ಅದರ ಡೆಬ್ರಿ ಎಲ್ಲೆಲ್ಲಿ ಬಿದ್ದಿದೆ ಅನ್ನೋದನ್ನ ಹುಡುಕೋ ಕೆಲಸ ನಡೆದಿದೆ. ಹಾಗೆ ಒಂದಷ್ಟು ಅವಶೇಷಗಳನ್ನ ಪರೀಕ್ಷೆಗಾಗಿ ಕಳುಹಿಸಿಕೊಡಲಾಗಿದೆ ಅನ್ನೋ ಮಾಹಿತಿಯನ್ನ ಈ ಇಬ್ಬರು ಮಹಿಳಾ ಸೇನಾಧಿಕಾರಿಗಳು ಕೊಟ್ಟಿದ್ದಾರೆ. ಹೀಗೆ ಪಾಕಿಸ್ತಾನ 300 ರಿಂದ 400 ಡ್ರೋನುಗಳನ್ನ ಭಾರತದ ಮೇಲೆ ನುಗ್ಗಿಸಿದ ನಂತರ ಭಾರತ 4 ದಾಳಿಗಳನ್ನ ಮಾತ್ರ ಪಾಕಿಸ್ತಾನದ ಮೇಲೆ ಮಾಡ್ತು. ಆ ಪೈಕಿ ಒಂದು ಡ್ರೋನ್ ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡ್ತು ಅನ್ನೋ ಮಾಹಿತಿಯನ್ನ ಆ ಸೇನಾಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಮಹತ್ವದ ವಿಷಯವನ್ನು ಕೂಡ ಹೇಳಿದ್ದಾರೆ. ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನ ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಹಾರಾಟ ಮಾಡಿಸ್ತಾ ಇದೆ. ಒಂದು ವಿಮಾನ ರಾತ್ರಿ 1 ಗಂಟೆಗೆ ಲಾಹೋರ್ ಅಲ್ಲಿ ಲ್ಯಾಂಡ್ ಆಗಿದೆ. ಅದು ನಾಗರಿಕ ವಿಮಾನ ಆಗಿತ್ತು. ಹೀಗೆ ಮಾಡೋ ಮೂಲಕ ನಾಗರಿಕ ವಿಮಾನಗಳನ್ನ ಶೀಲ್ಡ್ ತರ ಬಳಸೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ವಿಮಾನಯಾನ ಸಂಸ್ಥೆಗಳಿಗೆ ಈ ಭಾಗದಲ್ಲಿ ನಿಮ್ಮ ನಾಗರಿಕ ವಿಮಾನಗಳನ್ನು ಹಾರಾಟ ಮಾಡಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತು ನಿನ್ನೆ ರಾತ್ರಿ ಭಾರತ ಅತ್ಯಂತ ಸಂಯಮದಿಂದ ವರ್ತಿಸ್ತು. ನಾಗರಿಕ ವಿಮಾನಯಾನಕ್ಕೆ ಯಾವ ತೊಂದರೆಯೂ ಆಗದ ಹಾಗೆ ನೋಡಿಕೊಳ್ತು ಅಂತ ಹೇಳೋ ಮೂಲಕ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಭಾರತ ಈ ಬಾರಿ ಕೂಡ ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಇದೆ ಅನ್ನೋ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಭಾರತ ಹೀಗೆ ಮಾತಾಡಬೇಕಾಗಿದೆ.
ಮಾಡಬೇಕಾಗುತ್ತೆ. ಹಾಗೆ ಭಾರತ ಎಲ್ಲೂ ಕೂಡ ತನ್ನ ಗಡಿಯನ್ನ ದಾಟಿ ಪಾಕಿಸ್ತಾನದ ಒಳಗೆ ನುಗ್ಗಿ ದಾಳಿ ಮಾಡೋದಕ್ಕೆ ಹೋಗಿಲ್ಲ. ಗಡಿಯ ಒಳಗೆ ನಿಂತ್ಕೊಂಡೇ ಪಾಕಿಸ್ತಾನಕ್ಕೆ ಎಷ್ಟು ಹೊಡಿಬೇಕು ಅಷ್ಟು ಹೊಡಿತಾ ಇದೆ. ಇದರ ಅರ್ಥ ನಾವು ವಾರ್ ಮಾಂಗರ್ಸ್ ಅಲ್ಲ, ಯುದ್ಧವನ್ನು ನಾವು ಬಯಸ್ತಾ ಇಲ್ಲ, ಜಸ್ಟ್ ನಾವು ನಮ್ಮ ಆತ್ಮರಕ್ಷಣೆಯನ್ನು ಮಾತ್ರ ಮಾಡ್ಕೋತಾ ಇದ್ದೀವಿ. ಮೊದಲು ನಾವು ಮಾಡಿದ್ದು ಭಯೋತ್ಪಾದಕರ ವಿರುದ್ಧದ ದಾಳಿ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತೀಕಾರಾತ್ಮಕವಾಗಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂತು ಮತ್ತು ನಾವು ಪಾಕಿಸ್ತಾನದ ದಾಳಿಯ ವಿರುದ್ಧ ನಮ್ಮ ರಕ್ಷಣೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದೀವಿ ಹೊರತು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ನಾವು ಹೋಗ್ತಾ ಇಲ್ಲ. ಪಾಕಿಸ್ತಾನ ಈ ಸಂದರ್ಭದಲ್ಲಿ ಉದ್ವಿಗ್ನ ಪ್ರದೇಶಗಳಲ್ಲಿ ನಾಗರಿಕ ವಿಮಾನಗಳನ್ನು ಹಾರಿಸುವ ಮೂಲಕ ಅಕಸ್ಮಾತ್ ವಿಮಾನಕ್ಕೇನಾದರೂ ಧಕ್ಕೆ ಉಂಟಾದರೆ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಬಾಯ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ನಾವು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ನಾಗರಿಕ ವಿಮಾನಗಳನ್ನು ಕಳುಹಿಸೋದಕ್ಕೆ ಹೋಗಬೇಡಿ ಅಂತ ಭಾರತ ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೆ ಒಂದು ಸಾಮೂಹಿಕ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅಂದ್ರೆ LOCಯಲ್ಲಿ ನಿರಂತರವಾಗಿ ನಡೀತಾ ಇರೋ ಶೆಲ್ಲಿಂಗ್ ಬಗ್ಗೆ ಕೂಡ ಸೇನಾಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಪಾಕಿಸ್ತಾನದ ಅಪ್ರಚೋದಿತ ನಿರಂತರ ಗುಂಡಿನ ಮತ್ತು ಶೆಲ್ ದಾಳಿಗಳಲ್ಲಿ ಒಂದಷ್ಟು ಭಾರತೀಯ ಯೋಧರ ಬಲಿದಾನ ಆಗಿದೆ ಮತ್ತು ಆ ದಾಳಿಗೆ ಭಾರತ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತದ ಪ್ರತಿ ದಾಳಿಯಲ್ಲಿ ಪಾಕಿಸ್ತಾನದ ಸೈನಿಕರು ಕೂಡ ಒಂದಷ್ಟು ಸಾವಿಗೀಡಾಗಿರುವ, ಗಾಯಗೊಂಡಿರುವ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿಯನ್ನ ಈ ಸೇನಾಧಿಕಾರಿಗಳು ಅಧಿಕೃತವಾಗಿ ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಭಾರತಕ್ಕೆ ನಾವು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ, ಅವರ ಏರ್ ಡಿಫೆನ್ಸ್ಗಳನ್ನು ನಾಶ ಮಾಡಿದ್ವಿ, ಲಾಹೋರ್ ಮೇಲೆ ದಾಳಿ ಮಾಡಿದ್ವಿ, ನಾವು ದಾಳಿ ಮಾಡಿದ ಕಾರಣದಿಂದಲೇ ಪಾಕಿಸ್ತಾನದ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಳು ರದ್ದಾದವು, ಇದೆಲ್ಲವನ್ನ ಹೇಳ್ಕೋಬೇಕಾದ ಅಗತ್ಯ ಏನೂ ಇಲ್ಲ. ಇಲ್ಲಿ ಪಾಕಿಸ್ತಾನದ ನೆಲದಿಂದ ನಮ್ಮ ಮೇಲಾದ ಉಗ್ರರ ದಾಳಿಗೆ ಭಾರತ ಒಂದು ಪ್ರತ್ಯುತ್ತರವನ್ನು ಕೊಡುವ, ಉಗ್ರರ ಶಿಬಿರಗಳನ್ನು ನಾಶ ಮಾಡುವ ಕೆಲಸವನ್ನ ಮಾಡಿದೆಯೇ ಹೊರತು ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಹೋಗೋ ಕೆಲಸವನ್ನೇನು ಭಾರತ ಮಾಡಿಲ್ಲ. ಮತ್ತು ಎಲ್ಲೂ ಕೂಡ ನಾವು ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಿದೀವಿ ಅಂತಾಗ್ಲಿ, ಬಲೂಚಿಸ್ತಾನವನ್ನ ಲಿಬರೇಟ್ ಮಾಡಿಬಿಡ್ತೀವಿ ಅಂತಾಗ್ಲಿ ಹೇಳ್ಕೊಳ್ಳೋದಿಕ್ಕೂ ಭಾರತ ಹೋಗ್ತಾ ಇಲ್ಲ. ಹಾಗೆ ಹೇಳ್ಕೋಬೇಕಾದ ಅಗತ್ಯ ಕೂಡ ಭಾರತಕ್ಕಿಲ್ಲ. ಗೆಳೆಯರೆ, ನಿಮಗೆ ಗೊತ್ತೇ ಇದೆಯಲ್ಲ, ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು 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 ಅಂತ. ಹಾಗೆ ಯಾವುದನ್ನೂ ಕೂಡ ಹೇಳಿ ಮಾಡಬೇಕಾದ ಅಥವಾ ನಾವು ಮಾಡಿದ್ವಿ ಅಂತ ಹೇಳ್ಕೋಬೇಕಾದ ಅಗತ್ಯ ಸದ್ಯದ ಮಟ್ಟಿಗೆ ಭಾರತಕ್ಕಿಲ್ಲ. ಏನು ಆಗಬೇಕು ಅದು ಆಗಬೇಕು ಅಷ್ಟೇ, ಅದು ಆಗ್ತಾ ಇದೆ, ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ. ಇನ್ನು ಎರಡನೆಯದ್ದು, ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡಗಳನ್ನು ಹೇರುವ ಮೂಲಕ ಮತ್ತು ಆರ್ಥಿಕವಾಗಿ ಕೂಡ ಪಾಕಿಸ್ತಾನವನ್ನು ಈ ಬಾರಿ ತಲೆ ಎತ್ತದ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಒಂದೇ ಒಂದು ಅವಕಾಶವನ್ನಿಲ್ಲಿ ಕೊಟ್ಟರೂ ಕೂಡ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಿಂತುಕೊಳ್ಳುತ್ತೆ. ಈ ಹಿಂದೆ ಸಾಕಷ್ಟು ಬಾರಿ ಅವರದನ್ನು ಮಾಡೂ ಇದ್ದಾರೆ. ಹೀಗಾಗಿ ಆ ಅವಕಾಶ ಪಾಕಿಗಳಿಗೆ ಸಿಗದಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಇಲ್ಲಿ ಭಾರತ ಉದ್ದೇಶಪೂರ್ವಕವಾಗಿ ಸಂಯಮದಿಂದ ಮಾಡ್ತಾ ಇದೆ ಮತ್ತು ನಾವು ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಪದೇ ಪದೇ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಹೇಳ್ತಾ ಇದೆ. ಇನ್ನು ಚೈನಾ ಮತ್ತು ಅಮೆರಿಕ ಯಾರಿಗೂ ಬೇಸರವನ್ನುಂಟು ಮಾಡಿ ಭಾರತಕ್ಕಾಗಬೇಕಾಗಿರೋದಿಲ್ಲಿ ಏನೂ ಇಲ್ಲ. ಹೀಗಾಗಿ ಭಾರತ ರಾತ್ರಿಯ ವಿಷಯಗಳ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಿಲ್ಲ. ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರ ಅಧಿಕೃತವಾಗಿ ಹೇಳಿದೆ. ಇನ್ನು ಅನಧಿಕೃತವಾಗಿ ಹೇಳೋದಕ್ಕೆ ಸಾಕಷ್ಟು ಜನ ಇದ್ದಾರೆ, ಅವರು ಹೇಳ್ಕೋತಾ ಹೋಗ್ತಾರೆ, ಆ ಮಾಹಿತಿ ನಿಮ್ಮನ್ನು ತಲುಪುತ್ತಾ ಹೋಗುತ್ತೆ. ಇನ್ನು ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆ ಭಾರತದ LOCಯಲ್ಲಿ ಎಂಗೇಜ್ ಆಗಿರುವ ಸಂದರ್ಭದಲ್ಲಿ ಬಲೂಚಿಸ್ತಾನದಲ್ಲಿ ಕ್ವೆಟಾನ ಬಲೂಚ್ ಲಿಬರೇಷನ್ ಪಡೆ ತಮ್ಮ ಕೈಗೆ ತಗೊಂಡಿದೆ. ಅಲ್ಲಿಂದ ಪಾಕಿಸ್ತಾನದ ಸೇನೆಯನ್ನ ಬೂಟ್ ಔಟ್ ಮಾಡಿದ್ದಾರೆ, ಅಂದ್ರೆ ಅಲ್ಲಿಂದ ಹೊಡೆದು ಓಡಿಸಿದ್ದಾರೆ. ಕ್ವೆಟಾ ಇಂದ ಪಾಕಿಸ್ತಾನದ ಸೇನೆ ಓಡಿ ಬಂದಿರೋದು ಬಲೂಚಲ್ಲಿ ಪಾಕ್ ಅನುಭವಿಸ್ತಾ ಇರುವ ದೊಡ್ಡ ಸೋಲು ಅನ್ನಿಸ್ಕೊಳ್ಳುತ್ತೆ. ಹಾಗಂತ ನಾಳೆಯೂ ಪರಿಸ್ಥಿತಿ ಹೀಗೆ ಇದ್ದು ಬಿಡುತ್ತೆ ಅಂತಲ್ಲ, ಯಾಕೆಂದ್ರೆ ಪಾಕಿಸ್ತಾನದ ನೆರವಿಗೆ ಟರ್ಕಿ ನಿಂತ್ಕೊಂಡಿದೆ. ಟರ್ಕಿ ತನ್ನ ಆಯುಧಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸ್ತಲೇ ಇದೆ. ನಿನ್ನೆ ಕೂಡ ಟರ್ಕಿಯ ವಿಮಾನವೊಂದು ಕರಾಚಿಗೆ ಬಂದಿಳಿದಿದೆ ಮತ್ತು ಆಯುಧಗಳನ್ನ ನಿನ್ನೆಯೂ ಟರ್ಕಿ ಸರಬರಾಜು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಟರ್ಕಿಯ ಜೊತೆಗೆ ಅಜರ್ಬೈಜಾನ್ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ. ಚೈನಾದ ಆಯುಧಗಳು ಪಾಕಿಸ್ತಾನದಲ್ಲಿರೋದು ನಿಮಗೆ ಗೊತ್ತೇ ಇದೆ. ಇವತ್ತು ಬೆಳಗ್ಗೆ
ಚೈನಾದ ಒಂದಿಷ್ಟು PL-15 ಮಿಸೈಲುಗಳು ಅಂದ್ರೆ ಸ್ಫೋಟಗೊಳ್ಳದ ಮಿಸೈಲುಗಳು ಕೂಡ ಭಾರತೀಯ ಪಡೆಗಳಿಗೆ ಸಿಕ್ಕಿವೆ. ಅವುಗಳನ್ನು ಇಟ್ಟುಕೊಂಡು ಚೈನಾ ಮಿಸೈಲ್ಗಳ ಬಗ್ಗೆ ಭಾರತ ಒಂದಷ್ಟು ರಿವರ್ಸ್ ಇಂಜಿನಿಯರಿಂಗ್ ಅನ್ನ ಮಾಡೋ ಸಾಧ್ಯತೆ ಇರುತ್ತೆ ಮತ್ತು ಚೈನಾದ ಮಿಸೈಲುಗಳು ಯಾಕೆ ಫೇಲ್ ಆಗತ್ವೆ ಅನ್ನೋದ್ರ ಬಗ್ಗೆ ಕೂಡ ಭಾರತ ರಿಸರ್ಚ್ ಮಾಡೋದಕ್ಕೆ ಅವಕಾಶವಾಗೋ ಹಾಗೆ ಚೈನಾದ ಮಿಸೈಲುಗಳು ಸಿಕ್ಕಿವೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಪಾಕಿಸ್ತಾನ ಇವತ್ತು ಮತ್ತು ನಾಳೆಯಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ದಾಳಿಯೊಂದನ್ನು ಭಾರತದ ಮೇಲೆ ಮಾಡುವ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಅದೇನಾದರೂ ಆದರೆ ಭಾರತ ಮತ್ತೆ ಅದೇ ರೀತಿಯ ಪ್ರತ್ಯುತ್ತರವನ್ನು ಪಾಕಿಸ್ತಾನಕ್ಕೆ ಕೊಡುತ್ತೆ. ಜೊತೆಗೆ ಬಲೂಚ್ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಇದೆಲ್ಲದರ ಮಧ್ಯೆ ಗೆಳೆಯರೆ ನಿಮಗೆ 2 ವಿಷಯಗಳನ್ನು ಹೇಳಬೇಕು. ಒಂದು, ನಮ್ಮಲ್ಲಿ ಸಾಕಷ್ಟು ಜನ ಪ್ರಗತಿಪರರು ನಾವು ಅಂತ ಹೇಳಿಕೊಳ್ಳುವವರು, ಎಡಪಂಥೀಯರು ಹಾಗೂ ಆಗಾಗ ಸಂವಿಧಾನ ರಕ್ಷಕರ ಥರ ಕಾಣಿಸ್ಕೊಳ್ಳೋ ಕೆಲವರೇನಿದ್ದಾರೆ ಅವರು ಯುದ್ಧ ಸಾಕು, ಸ್ಟಾಪ್ ವಾರ್ ಅಂತೇಳಿ ಕೂಗೋದಿಕ್ಕೆ ಶುರು ಮಾಡಿದ್ದಾರೆ. ಇದೇ ಜನ ಸ್ಟಾಪ್ ಟೆರರಿಸಮ್ ಅಂತ ಹೇಳ್ತಾ ಇಲ್ಲ, ಭಾರತಕ್ಕೆ ಹೇಳ್ತಾ ಇದ್ದಾರೆ ಯುದ್ಧವನ್ನು ನಿಲ್ಲಿಸಿ ಅಂತ. ಆದರೆ ಇಂಥವರ ಕಪಾಳಕ್ಕೆ ಹೊಡೆಯೋ ಹಾಗೆ ಭಾರತದ ಗ್ರ್ಯಾಂಡ್ ಮುಫ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಸದ್ಯಕ್ಕೆ ಪಾಕಿಸ್ತಾನದ ವಿಷಯದಲ್ಲಿ ಏನು ಮಾಡ್ತಾ ಇದೆ ಅದು ಕರೆಕ್ಟ್ ಆಗಿದೆ. ಭಾರತ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬೇಕು. ಭಯೋತ್ಪಾದನೆಯನ್ನ ನಿಗ್ರಹಿಸುವ ಭಾರತದ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬೂಬಕರ್ ಅಹ್ಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ದೇಶ ನಮ್ಮ ಸೇನಾ ಪಡೆಗಳ ಜೊತೆ ಮತ್ತು ಸರ್ಕಾರದ ಜೊತೆ ನಿಂತ್ಕೋಬೇಕಾದ ಅಗತ್ಯ ಇದೆ ಅನ್ನೋದನ್ನ ಗ್ರ್ಯಾಂಡ್ ಮುಫ್ತಿ ತೋರಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಂದಷ್ಟು ಅಭಿನಂದನೆಗಳು ಸಲ್ಲಬೇಕು. ಇದರ ಜೊತೆಗೆ RSS ಕೂಡ ಇದೇ ತರದ ಹೇಳಿಕೆಯನ್ನು ಕೊಟ್ಟಿದೆ. ಪಹಲ್ಗಾಂವ್ ಅಲ್ಲಿ ನಿರಾಯುಧ ಪ್ರವಾಸಿಗರ ಮೇಲೆ ನಡೆದ ಹೇಡಿತನದ ದಾಳಿಯ ನಂತರ ಪಾಕ್ ಪ್ರಾಯೋಜಿತ ಭಯೋತ್ಪಾದಕರು ಮತ್ತು ಅವರ ಬೆಂಬಲಿತ ಸಂರಚನಾ ವ್ಯವಸ್ಥೆಯ ನಾಶಕ್ಕಾಗಿ ಸರ್ಕಾರ ತಗೊಂಡ ಆಪರೇಷನ್ ಸಿಂಧೂರ್ ಅನ್ನೋ ನಿರ್ಣಾಯಕ ಕ್ರಮಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ. ಈ ಕಾರ್ಯಕ್ಕಾಗಿ ಸಶಸ್ತ್ರ ಪಡೆಗಳನ್ನ ನಾವು ಅಭಿನಂದಿಸ್ತೀವಿ ಅಂತ RSS ತನ್ನ ಪ್ರಕಟಣೆಯಲ್ಲಿ ಹೇಳಿದೆ. ಜೊತೆಗೆ ಎಲ್ಲ ನಾಗರಿಕರು ತಮ್ಮ ದೇಶಭಕ್ತಿಯನ್ನ ಪ್ರದರ್ಶಿಸೋದಿಕ್ಕೆ ಮತ್ತು ಅಗತ್ಯವಿರುವ ವಿಧದಲ್ಲಿ ಸೇನೆ ಹಾಗೂ ನಾಗರಿಕ ಆಡಳಿತದ ಜೊತೆಗೆ ಸಹಕರಿಸಬೇಕು ಅನ್ನೋ ಕರೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾನು ಆದೇಶ ಕೊಡುವವರೆಗೆ ನೀವು ಕಾಯೋದಕ್ಕೆ ಹೋಗಬೇಡಿ, ಆ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕಾದ ಅಗತ್ಯ ಇರುತ್ತೋ ಅಂಥ ನಿರ್ಧಾರಗಳನ್ನು ನೀವೇ ಕೈಗೊಳ್ತಾ ಹೋಗಿ, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಯುದ್ಧ ಮಾಡೋರು ನೀವು, ಹೀಗಾಗಿ ಯುದ್ಧದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಎಲ್ಲ ಹಕ್ಕು ಕೂಡ ನಿಮಗೆ ಇರುತ್ತೆ. ಈ ವಿಷಯದಲ್ಲಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೀವಿ ಅಂತ ಸೇನಾಧಿಕಾರಿಗಳಿಗೆ ಮತ್ತು ಭಾರತೀಯ ಸೇನೆಗೆ ತಿಳಿಸಿದ್ದಾರೆ. ಈ ಮಾತು ನಮ್ಮ ಸೇನೆಯ ಆತ್ಮಸ್ಥೈರ್ಯವನ್ನ, ಕರ್ತೃತ್ವ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತವೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇದು ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಇನ್ನು ಇವತ್ತು ರಾತ್ರಿ ಎಲ್ಲೆಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಿದೆ. ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.